ನಮಸ್ಕಾರ ಸ್ನೇಹಿತರೆ ನೀವು ಯೂಟ್ಯೂಬ್ ಮಾಡ್ತಿದ್ರೆ ಯೂಟ್ಯೂಬ್ನಿಂದ ಹಣ ಸಂಪಾದನೆ ಮಾಡಬೇಕು ಅಂದರೆ ನಿಮ್ಮ ಹತ್ರ ಒಂದು ಆಡ್ಸೆನ್ಸ್ ಅಕೌಂಟ್ ಇರಬೇಕು. ಸೊ ಆಡ್ಸೆನ್ಸ್ ನಾವು ಯಾವಾಗ ಕ್ರಿಯೇಟ್ ಮಾಡಬೇಕು, ಹೇಗೆ ಆಡ್ಸೆನ್ಸ್ ಕ್ರಿಯೇಟ್ ಮಾಡೋದು, ಕ್ರಿಯೇಟ್ ಮಾಡಬೇಕಾದ್ರೆ ನಾವು ಯಾವ ತಪ್ಪು ಮಾಡಬಾರ್ದು. ಯಾಕಂದರೆ ಆಡ್ಸೆನ್ಸ್ ಮಾಡುವಾಗ ಈ ತಪ್ಪು ಮಾಡಿ ತೊಂದರೆ ಅನುಭವಿಸ್ತಾರೆ. ನಾನು ತುಂಬ ಜನರಿಗೆ ನೋಡಿದ್ದೀನಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಆಡ್ಸೆನ್ಸ್ ಅಕೌಂಟ್ ಒಮ್ಮೆ ಒಬ್ಬ ವ್ಯಕ್ತಿ ಜೀವನದಲ್ಲಿ ಒಂದೇ ಒಂದು ಸರಿ ಅಪ್ಲೈ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಒಬ್ಬ ವ್ಯಕ್ತಿ ತನ್ನ ಹೆಸರಲ್ಲಿ ಈ ಆಡ್ಸೆನ್ಸ್ ಕ್ರಿಯೇಟ್ ಮಾಡಿದರೆ ಮತ್ತೊಮ್ಮೆ ಅದೇ ಹೆಸರಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಲಿಕ್ಕೆ ಬರಲ್ಲ. ತುಂಬ ಜನ ಇಲ್ಲೇ ತಪ್ಪು ಮಾಡ್ತಾರೆ. ಸೊ ಈ ವಿಡಿಯೋದಲ್ಲಿ ಆಡ್ಸೆನ್ಸ್ ಅಕೌಂಟ್ ನಾವು ಯಾವಾಗ ಮತ್ತು ಹೇಗೆ, ಹಾಗೆ ಆಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡುವಾಗ ಯಾವ ತಪ್ಪು ನಾವು ಮಾಡಬಾರ್ದು ಅನ್ನೋದು ಇಲ್ಲಿ ನೋಡೋಣ. ಈ ವಿಡಿಯೋ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಮತ್ತು ಇನ್ಫಾರ್ಮೇಟಿವ್ ಆಗಿದೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ವಿಡಿಯೋ ಮಾತ್ರ ಪೂರ್ತಿ ನೋಡಿ. ಹಾಗೆ ಸ್ನೇಹಿತರೆ, ವಿಡಿಯೋಗೆ ಒಂದು ಲೈಕ್ ಕೊಡಿ. ಲೈಕ್ ಆಯಿತಾ? ಓಕೆ, ಥ್ಯಾಂಕ್ ಯು ಲೈಕ್ ಮಾಡಿದ್ದಕ್ಕೆ. ಹಾಗೆ ನೀವು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ಯಾಕಂದರೆ ಇಂಥವುದೇ ಯೂಸ್ಫುಲ್ ಕಂಟೆಂಟ್ ನಿಮಗೆ ನೋಡಲು ಮುಂದೆಯೂ ಈ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಮೇಲೆ ಸಿಗಲಿದೆ ಸ್ನೇಹಿತರೆ. ಸೊ ಬನ್ನಿ ಸ್ನೇಹಿತರೆ, ವಿಡಿಯೋ ನಾವು ಇಲ್ಲಿ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊಟ್ಟ ಮೊದಲು ನಾವು ಆಡ್ಸೆನ್ಸ್ ಯಾವಾಗ ಕ್ರಿಯೇಟ್ ಮಾಡಬೇಕು ಅದು ಮೊದಲು ತಿಳಿದುಕೊಳ್ಳೋಣ. ಅದಾದ ಮೇಲೆ ನಾವು ನೋಡೋಣ ಪ್ರಾಬ್ಲಮ್ ಬರೋದು ಯಾವಾಗ ಅನ್ನೋದು. ಸೊ ಆಡ್ಸೆನ್ಸ್ ಕ್ರಿಯೇಟ್ ಮಾಡಿ ಅದಕ್ಕೆ ಅಪ್ರೂವಲ್ ಪಡಿಬೇಕು. ಇನ್ನು ಆಡ್ಸೆನ್ಸ್ ನೀವು ಎರಡು ರೀತಿಯಿಂದ ಅಪ್ರೂವಲ್ ಪಡ್ಕೋಬಹುದು ಸ್ನೇಹಿತರೆ. ಒಂದು ಶಾರ್ಟ್ಸ್ ವಿಡಿಯೋ ಹಾಕಿ, ಇನ್ನೊಂದು ಲಾಂಗ್ ವಿಡಿಯೋ ಹಾಕಿ. ಈ ಎರಡರ ಕ್ರೈಟೀರಿಯಾ ಬೇರೆ ಬೇರೆ ಇದೆ, ಇದು ನಿಮಗೆ ಗೊತ್ತಿರ್ಬೋದು. ಆದರೂ ಕೂಡ ಇಲ್ಲಿ ಹೇಳ್ತೀನಿ. ಶಾರ್ಟ್ಸಿಂದ ಮಾಡಬೇಕು ಅಂದರೆ ಅದಕ್ಕೆ 1000 ಸಬ್ಸ್ಕ್ರೈಬರ್ಸ್, 10 ಮಿಲಿಯನ್ ವ್ಯೂಸ್ 90 ದಿನದಲ್ಲಿ ಪೂರ್ಣಗೊಳಿಸಿ. ಇನ್ನು ಎರಡನೇದು 1000 ಸಬ್ಸ್ಕ್ರೈಬರ್ಸ್ ಹಾಗೆ 4000 ಗಂಟೆಯ ವಾಚ್ ಅವರ್ ಪೂರ್ಣಗೊಳಿಸಿ. ಈ ಎರಡರಲ್ಲಿ ಯಾವುದೇ ಒಂದು ಕ್ರೈಟೇರಿಯಾ ಕಂಪ್ಲೀಟ್ ಆದರೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋ ಆಪ್ಷನ್ ಬರುತ್ತೆ. ಎಲ್ಲಿವರೆಗೂ ನಿಮಗೆ ಅಪ್ಲೈ ಆಪ್ಷನ್ ಬರಲ್ಲವೋ ಅಲ್ಲಿವರೆಗೆ ಈ ಆಡ್ಸೆನ್ಸ್ ಬಗ್ಗೆ ತಲೆನೇ ಕೆಡಿಸ್ಕೋಬಾರ್ದು. ಒಮ್ಮೆ ಈ ಕ್ರೈಟೇರಿಯಾ ಕಂಪ್ಲೀಟ್ ಆಯಿತು, ಅಪ್ಲೈ ಆಪ್ಷನ್ ಬಂತು, ನೀವು ಆಡ್ಸೆನ್ಸ್ ಅಪ್ಲೈ ಮಾಡಲಿಕ್ಕೆ ಹೋದರೆ ಅಲ್ಲಿ ನಿಮಗೆ ಕೇಳಾಗುತ್ತೆ ನೀವು ಹೊಸ ಆಡ್ಸೆನ್ಸ್ ಅಪ್ಲೈ ಮಾಡಬೇಕಾ, ಇಲ್ಲ ನಿಮ್ಮ ಹತ್ರ ಆಲ್ರೆಡಿ ಅಕೌಂಟ್ ಆಯಿತಾ ಅಂತ ಕೇಳುತ್ತೆ. ಹಾಗೆ ನೀವು ನನ್ನ ಹತ್ರ ಯಾವುದೇ ಆ್ಯಕ್ಟಿವ್ ಆಡ್ಸೆನ್ಸ್ ಅಕೌಂಟ್ ಇಲ್ಲ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿ ಅಪ್ರೂವಲ್ಗೆ ಕಳಿಸಿ ಕೊಡಬಹುದು. ಇನ್ನೊಂದು ನಿಮ್ಮ ಮೈಂಡಲ್ಲಿ ಪ್ರಶ್ನೆ ಮೂಡಿರ್ಬೋದು ಸ್ನೇಹಿತರೆ, ಆಡ್ಸೆನ್ಸ್ ಅಕೌಂಟ್ ಈಗ ಕ್ರಿಯೇಟ್ ಮಾಡೋದು ಬೆಸ್ಟ್ ಅಂದಾಗ ಅಲ್ಲಿ ನಿಮ್ಮ ಹತ್ರ ಆಲ್ರೆಡಿ ಆಡ್ಸೆನ್ಸ್ ಅಕೌಂಟ್ ಆಯಿತಾ ಅಂತ ಯಾಕೆ ಕೇಳುತ್ತೆ ಅನ್ನೋದು. ಅದು ಈ ರೀತಿ ಯಾಕೆ ಕೇಳುತ್ತೆ ಅಂದರೆ ಹೀಗೂ ಆಗ್ಬೋದು. ನಿಮ್ಮ ಹತ್ರ ಮೊದಲೇ ಒಂದು ಯೂಟ್ಯೂಬ್ ಚಾನಲ್ ಇತ್ತು, ಅದರಿಂದ ನೀವು ಆಡ್ಸೆನ್ಸ್ ಅಪ್ರೂವಲ್ ಪಡ್ಕೊಂಡಿರ್ಬೋದು. ಸೊ ಅಪ್ರೂವ್ಡ್ ಆಡ್ಸೆನ್ಸ್ ನಿಮ್ಮ ಹತ್ರ ಮೊದಲೇ ಇದ್ದರೆ ಅದನ್ನೇ ಇಲ್ಲಿ ಲಿಂಕ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ಅದು ಶೋ ಆಗುತ್ತೆ. ಯಾಕಂದರೆ ಒಬ್ಬ ವ್ಯಕ್ತಿ ಲೈಫ್ ಲಾಂಗ್ ಒಂದೇ ಒಂದು ಆಡ್ಸೆನ್ಸ್ ಬಳಸ್ಬೋದು. ಸೊ ಇರೋ ಅಕೌಂಟಲ್ಲಿ ಕನೆಕ್ಟ್ ಮಾಡಲಿಕ್ಕೆ ಆ ಆಪ್ಷನ್ ಇರುತ್ತೆ. ಯಾವಾಗ ನಿಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ಕ್ರೈಟೀರಿಯಾ ಕಂಪ್ಲೀಟ್ ಮಾಡುತ್ತೋ ಆವಾಗ ಮಾತ್ರ ಆಡ್ಸೆನ್ಸ್ಗೆ ಅಪ್ಲೈ ಮಾಡೋದು ಬೆಸ್ಟ್. ಇನ್ನು ಜನ ಎಲ್ಲಿ ತಪ್ಪು ಮಾಡ್ತಾರೆ ಅಂದರೆ ಸ್ನೇಹಿತರೆ, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾರೆ. ಯೂಟ್ಯೂಬ್ನಿಂದ ಹಣ ಮಾಡಬೇಕು ಅಂದರೆ ಅದಕ್ಕೆ ಆಡ್ಸೆನ್ಸ್ ಅಕೌಂಟ್ ಬೇಕು ಅನ್ನೋದನ್ನು ಎಲ್ಲೋ ಕೇಳಿರ್ತಾರೆ, ಇಲ್ಲ ಎಲ್ಲೋ ಒಂದು ವಿಡಿಯೋ ನೋಡಿರ್ತಾರೆ. ಅಂದರೆ ಅರ್ಧಂಬರ್ಧ ನಾಲೆಜ್ ತೊಗೊಂಡು ಯೂಟ್ಯೂಬ್ ಕ್ರೈಟೀರಿಯಾ ಕಂಪ್ಲೀಟ್ ಮಾಡದೆ ಮೊದಲೇ ಆಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಬಿಡ್ತಾರೆ. ಅಕೌಂಟ್ ಕ್ರಿಯೇಟ್ ಮಾಡಲಿಕ್ಕೆ ಅಲ್ಲೇನು ತುಂಬ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಏನೂ ಇರಲ್ಲ. ಜಸ್ಟ್ ಅಲ್ಲಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಹೆಸರು ಹಾಗೆ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ ಕೊಟ್ಟರೆ ಅಕೌಂಟ್ ಕ್ರಿಯೇಟ್ ಆಗಿ ಬಿಡುತ್ತೆ. ಸೊ ಅಕೌಂಟ್ ಕ್ರಿಯೇಟ್ ಆದಮೇಲೆ ಆಯಿತು ಅಂತ ಅದನ್ನು ಅಲ್ಲೇ ನಾವು ಮರ್ತು ಬಿಡ್ತೀವಿ. ಇನ್ನು ಇಲ್ಲಿ ಯೂಟ್ಯೂಬ್ ಮೇಲೆ ಕ್ರೈಟೀರಿಯಾ ಕಂಪ್ಲೀಟ್ ಆಗಲಿಕ್ಕೆ 8 ರಿಂದ 10 ತಿಂಗಳು, 1.5 ವರ್ಷ ತಗೋಬೋದು. ಕ್ರೈಟೀರಿಯಾ ಕಂಪ್ಲೀಟ್ ಆಗಿ ಚಾನಲ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಲಿಕ್ಕೆ ಬೇರೆ ಜಿಮೇಲ್ ID ಬಳಸಿ ಅದೇ ಸೇಮ್ ಹೆಸರಿಂದ ಮಾನಿಟೈಸ್ ಮಾಡಲಿಕ್ಕೆ ಹೋದಾಗ ಸೆಕೆಂಡ್ ಸ್ಟೆಪ್ಪಲ್ಲಿ ಎರರ್ ಬಂದುಬಿಡುತ್ತೆ. ಚಾನಲ್ ಮಾನಿಟೈಸ್ ಆಗಲ್ಲ. ನಿಮ್ಮ ಹತ್ರ ಆಲ್ರೆಡಿ ಒಂದು ಆ್ಯಕ್ಟಿವ್ ಆಡ್ಸೆನ್ಸ್ ಇದೆ, ಅದನ್ನು ಕನೆಕ್ಟ್ ಮಾಡಿ ಇಲ್ಲ ಅದನ್ನು ಕ್ಲೋಸ್ ಮಾಡಿ ಮತ್ತೊಮ್ಮೆ ಅಪ್ಲೈ ಮಾಡಿ ಅನ್ನೋ ಮೇಲ್ ಬಂದುಬಿಡುತ್ತೆ. ಬಟ್ ಅಲ್ಲಿ ಮತ್ತೊಮ್ಮೆ ಅಪ್ಲೈ ಮಾಡಿದರೂ ಕೂಡ ನಿಮ್ಮ ಹತ್ರ ಡೂಪ್ಲಿಕೇಟ್ ಅಕೌಂಟ್ ಇದೆ ಅಂತಾನೆ ಬರುತ್ತೆ. ಯಾಕಂದರೆ ಒಬ್ಬ ವ್ಯಕ್ತಿಗೆ ಒಂದು ಹೆಸರಲ್ಲಿ ಲೈಫಲ್ಲಿ ಒಂದೇ ಒಂದು ಅಕೌಂಟ್ ಕ್ರಿಯೇಟ್ ಮಾಡೋ ಅವಕಾಶ ಇರುತ್ತೆ. ಸೊ ಹಾಗಾಗಿ ಈ ಎರರ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಚಾನಲ್ ಮಾನಿಟೈಸ್ ಆಗಲ್ಲ. ಸೊ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಅದರ ಕ್ರೈಟೀರಿಯಾ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿ. ಆಡ್ಸೆನ್ಸ್ ಕ್ರಿಯೇಟ್ ಮಾಡಲಿಕ್ಕೆ ಹೋಗಬೇಡಿ. ಕ್ರೈಟೀರಿಯಾ ಕಂಪ್ಲೀಟ್ ಆಯಿತು ಅಂದರೆ ಅಲ್ಲಿ ನಿಮಗೆ ಆಡ್ಸೆನ್ಸ್ಗೆ ಅಪ್ಲೈ ಮಾಡೋ ಆಪ್ಷನ್ ಬರುತ್ತೆ. ಆಗ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದರೆ 12 ಗಂಟೆಯಲ್ಲೇ ನಿಮ್ಮ ಚಾನಲ್ ಮಾನಿಟೈಸ್ ಆಗಿ ನಿಮಗೆ ಸಿಗುತ್ತೆ. ಯಾವುದೇ ಎರರ್ ಬರಲ್ಲ. ಚಾನಲ್ ಸ್ಟಾರ್ಟ್ ಮಾಡಿದ ಮೇಲೆ ಡೈರೆಕ್ಟ್ ಹಣ ಸಂಪಾದನೆ ಮಾಡ್ತೀನಿ ಅಂತ ಹೋಗಬೇಡಿ. ನಿಮ್ಮ ಚಾನಲ್ಗೆ ಒಳ್ಳೆ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರಿ. ಕ್ರೈಟೀರಿಯಾ ಕಂಪ್ಲೀಟ್ ಆದಮೇಲೆ ಅಪ್ಲೈ ಮಾಡಿ.
ಸೊ ಇಲ್ಲಿ ಆಡ್ಸೆನ್ಸ್ ಬಗೆಗಿನ ಎಲ್ಲ ಡೌಟ್ ಕ್ಲಿಯರ್ ಆಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ಆದಾಗ್ಯೂ ಏನಾದರೂ ಡೌಟ್ ಇದ್ದರೆ, ಆಡ್ಸೆನ್ಸ್ನಲ್ಲಿ ಸಮಸ್ಯೆ ಆಗಿದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ಮಾಡೋದು ಹೇಗೆ, ಸೊ ಅದರ ವಿಡಿಯೋ ಇಲ್ಲಿ ಇದೆ, ನೀವು ನೋಡಿ ಸಂಪರ್ಕಿಸ್ಬೋದು. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದ್ರೆ ವಿಡಿಯೋ ಲೈಕ್ ಮಾಡಿ. ಹಾಗೆ ಇಂಥವುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ನಮ್ಮ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಸ್ನೇಹಿತರೆ, ನಮಸ್ಕಾರ.